ಅಂದರೆ ಆಳಂದ ತಾಲೂಕಿನ ಶಾಸಕರಾದಂಥ BR ಪಾಟೀಲ್ ಅವರು ಕುರುಬ ಸಮಾಜವನ್ನು ಸಂಪೂರ್ಣವಾಗಿ ನಿಷ್ಕಾಳಜಿ ಮಾಡ್ತಾ ಇದ್ದಾರೆ, ಕೇರ್ ಮಾಡ್ತಾ ಇಲ್ಲ, ಸಮಾಜವನ್ನು ಕಡೆಗಣಿಸ್ತಾ ಇದ್ದಾರೆ ಎಂಬ ಆರೋಪವನ್ನು ಮಾಡುತ್ತಾರೆ. ಈ ಆರೋಪ ಸತ್ಯಕ್ಕೆ ದೂರವಾದದ್ದು. ಯಾಕೆ ಮಾತು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅಂದರೆ, ಇವತ್ತು ಏನೇ ಚುನಾವಣೆಗಳು, ಯಾವುದೇ ಚುನಾವಣೆ ಬಂದರೂ, ಯಾವುದೇ ಕಾಮಗಾರಿಗಳು ಬಂದರೂ ಕೂಡ ಅತಿ ಹೆಚ್ಚು ಪ್ರಿಫರೆನ್ಸ್ ಕೊಡೋದು, ಅತಿ ಹೆಚ್ಚು ಆದ್ಯತೆ ಕೊಡೋದು ಕುರುಬ ಸಮಾಜಕ್ಕೆ ಸನ್ಮಾನಿಸಿರಿ BR ಪಾಟೀಲ್ರು. ಯಾಕೆ ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವುದೇ ಚುನಾವಣೆ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಅವರು ನಾಮಿನೇಷನ್ ಫೈಲ್ ಮಾಡೋ ಸಂದರ್ಭದಲ್ಲಿ ಹೆಗಲ ಮೇಲೆ ಕೊರಳಿಗೆ ಕಂಬಳಿ ಹಾಕೊಂಡು ಅವರ ಜೊತೆಗೆ ಒಬ್ಬರು ಯಾರಾದರೂ ಹಾಲು ಮತಸ್ಥರು ಇರಬೇಕು, ಇವರು ನಾನು ದೇವರಿಗೆ ನಂಬೋದಕ್ಕಿಂತ ನಾನು ಹಾಲು ಮತಸ್ಥ ಜನಾಂಗ ಕುರು ಸಮಾಜಕ್ಕೆ ನಾನು ಹೆಚ್ಚಿಗೆ ನಂಬ್ತೀನಿ, ವಿಶ್ವಾಸ ಉಳ್ಳವರು ಅನ್ನೋ ಒಂದು ಕಾರಣಕ್ಕಾಗಿ ಅವ್ರಿಗೆ ಯಾರಾದರೂ ಒಬ್ಬರ ಜೊತೆ ಇರಬೇಕು ಅನ್ನೋ ಕಾರಣಕ್ಕಾಗಿ ಪ್ರತಿ ಚುನಾವಣೆಯ ಸಂದರ್ಭದಲ್ಲಿಯೂ ಕೂಡ ನಾಮಿನೇಷನ್ ಫೈಲ್ ಮಾಡುವ ಸಂದರ್ಭದಲ್ಲಿಯೂ ಕೂಡ ಅವ್ರ ಜೊತೆಗೆ ಕುರುಬ ಸಮಾಜವನ್ನು ಕರೆದುಕೊಂಡು ಹೋಗುವಂಥ ಮಹಾನಾಯಕರು BR ಪಾಟೀಲ್ರು. ಇತ್ತೀಚಿನ ದಿನಗಳಲ್ಲಿ ನಾನು ನಿಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ನಿಮ್ಮ ಪತ್ರಿಕಾ ಇದರಲ್ಲಿ ನೋಡಿದಾಗ ಎಲ್ಲೊಬ್ಬರು ಹೇಳಿದ್ರು, ಅವರು ಸಮಾಜದ ಬಗ್ಗೆ, ಈ ರಾಜಕೀಯ ಬಗ್ಗೆ ಗಾಳಿ ಗಂಧ ಗೊತ್ತಿರಲಾರಂಥ ವ್ಯಕ್ತಿಗಳವರು. ನಾನು ಅವರಿಗೊಂದು ಪ್ರಶ್ನೆ ಮಾಡ್ತೀನಿ, ಒಂದು ವರ್ಷದಲ್ಲಿ ಎಷ್ಟು ಸಲ ಕನಕ ಭವನಕ್ಕೆ ನೀವು ಹೋಗಿ ಬಂದು ಭೇಟಿ ಕೊಟ್ಟಿರಿ? ಒಂದೇ ಕ್ವಶನ್. ಎರಡನೇ ಕ್ವಶನ್, ನಿಮಗೆ ಕುರುಬ ಸಮಾಜ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ನಿರ್ದೇಶಕರು ಆಳಂದದಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದು ಹೇಳ್ರಿ. ಕೆಲವೊಂದು ಸಲ ಕೆಲವು ಗ್ರಾಮಗಳಲ್ಲಿ ಸಮಸ್ಯೆಗಳು ಉದ್ಭವ ಆದಾಗ ಯಾರಾದರೂ ಎದುರು ಹೋಗಿ ನಿಂತು ಆ ಸಮಸ್ಯೆಗೆ ಬಗೆಹರಿಸಕ್ಕೆ ನಿಮ್ಗೆ ಸಾಧ್ಯ ಆಯ್ತಾ? ಇಲ್ಲ. ಚುನಾವಣೆಯಲ್ಲಿ ಶಿವಪುತ್ರ ಕೊಟ್ರಿಕೆಯವರು, ಈರಣ್ಣ ಜಳಕಿಯವರು ಜಿಲ್ಲಾ ಪಂಚಾಯತಿಯಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿದಾಗ ನೀವು ಯಾರ ಪರ ಪ್ರಚಾರ ಮಾಡಿದಿರಿ, ಯಾರಿಗೆ ದುಡ್ಡು ಹಂಚಿರಿ ಅನ್ನೋದು ನಿಮ್ಮ ಆತ್ಮಸಾಕ್ಷಿಗೆ ಗೊತ್ತಿರಬೇಕು. ಇವೆಲ್ಲವೂ ನೋಡಿದಾಗ ನಿಮ್ಮ ವ್ಯಕ್ತಿತ್ವ ಗೊತ್ತಾಗ್ತದ. ಇಲ್ಲಿ ನೀವು ಒಬ್ಬ ಶಿಕ್ಷಕರಿದ್ದು ಈ ರಾಜಕಾರಣ ಸಮಾಜ ಬಗ್ಗೆ ನಿಮಗೆ ಇನ್ನೂ ಏನೂ ಗೊತ್ತಿಲ್ಲ ಅಂತ ನನಗನ್ನಿಸ್ತಾ ನೀವು ಮೊನ್ನೆ ಪ್ರೆಸ್ ಮೀಟ್ ಮಾಡೋದು ನೋಡಿದಾಗ. ಆದರೆ BR ಪಾಟೀಲ್ ಅವರು ಯಾವತ್ತೂ ಸಿದ್ದರಾಮಯ್ಯವ್ರ ಬಗ್ಗೆ ಆಗಲಿ ನಮ್ಮ ಸಮಾಜದ ಬಗ್ಗೆ ಆಗಲಿ ಹಗುರವಾಗಿ ಮಾತನಾಡಿಲ್ಲ. ಸಮಾಜದವನ್ನು ಎತ್ತಿಕೊಂಡು ಬಂದಂಥ ನಾಯಕರು, ಸಮಾಜದ ಬಗ್ಗೆ ಕಳಕಳಿ ಇರುವಂಥ ನಾಯಕರು. ಸುಮಾರು ಗಂಗಾ ಕಲ್ಯಾಣ ಯೋಜನೆಗಳಲ್ಲಿ ಸುಮಾರು 30ರಿಂದ 40 ಜನರಿಗೆ ಅಲ್ಲಿ ಯೋಜನೆಗಳ ಅವಕಾಶವನ್ನು ಮಾಡಿಕೊಟ್ಟವರು ಮತ್ತು ಸ್ವಸಹಾಯ ಗುಂಪುಗಳಲ್ಲಿ ಸಿಗ್ತಕ್ಕಂಥ ಯೋಜನೆಗಳನ್ನು ತಂದುಕೊಟ್ಟವರು. ಇವೆಲ್ಲವೂ ನೋಡಿದಾಗ BR ಪಾಟೀಲ್ರು ಅತಿ ಹೆಚ್ಚು ಈ ಹಿಂದುಳಿದ ವರ್ಗ ಜನಾಂಗ, ಆಮೇಲೆ ಈ ಭಾಗದ ಜನಾಂಗ, ಕುರುಬ ಸಮಾಜದವರು, ಮುಗ್ಧರು ಜನರು, ಇವರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದೇ ಅವರ ದೃಷ್ಟಿಕೋನ. ಅದಕ್ಕಾಗಿ ಇವತ್ತು ಸುಮಾರು 20-25 ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ಇವತ್ತು 2023ರಿಂದ ಇಲ್ಲಿವರೆಗೆ ಸುಮಾರು ಏನೂ ಇಲ್ಲ ಅಂದರೂ ಕೂಡ ಒಂದು 100 ಕೋಟಿ ರೂಪಾಯಿ ಕೆಲಸ ಕೊಟ್ಟಿದ್ದಾರೆ ಅವರು. 100 ಕೋಟಿ ರೂಪಾಯಿ ಪ್ರತಿಯೊಂದು ಹಳ್ಳಿಗೂ ಕೂಡ ಸುಮಾರು 20-25 ಹಳ್ಳಿಯಲ್ಲಿ ಕೂಡ ಸಮುದಾಯ ಭವನ, ಕನಕ ಭವನ, ಬೀರಲಿಂಗೇಶ್ವರ, ಮಾಳಿಂಗರಾಯ ದೇವಸ್ಥಾನಗಳ ಅಭಿವೃದ್ಧಿಗಾಗಿ ಅವರು ಖರ್ಚು ವೆಚ್ಚ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಈಗ ಪ್ರೆಸ್ ಮೀಟ್ ಮಾಡೋರಿಗೆ ಇವರೆಲ್ಲ ಹೆಂಗಾಗಿದ್ದಾರೆ ಅಂದರೆ ಖಾಯಂ ಗಿರಾಕಿಗಳವರು, ಖಾಯಂ ಗಿರಾಕಿಗಳು. ಅವ್ರಿಗೆ ಗಾಳಿ ಗಂಧ ರಾಜಕಾರಣ ಸಮಾಜ ಅನ್ನೋದೇ ಗೊತ್ತಿಲ್ಲ. ಅವ್ರು ಬಂದು ಪ್ರೆಸ್ ಮೀಟ್ ಮಾಡಿದವರಿಗೆ ಇವತ್ತು ಸಮಾಜದ ಬಗ್ಗೆ ಕಳಕಳಿ ಇರ್ತಿತ್ತಂದ್ರೆ, ಸಮಾಜದಲ್ಲಿ ಕೆಲವೊಂದು ಗ್ರಾಮಗಳಲ್ಲಿ ಗೊಂದಲ ಸೃಷ್ಟಿ ಆದಾಗ ಅವ್ರು ಹೋಗಿ ನಿಂತ್ಕೊಂಡು ಮಾತಾಡಬೇಕಾಗಿತ್ತು, ಮಾತಾಡಲಿಲ್ಲ. ಅದ್ರ ಉದ್ದೇಶ ಏನಂದರೆ ಮಾಜಿ ಶಾಸಕರಾದ ಸುಭಾಷ್ ಗುತ್ತೇದಾರರಿಗೆ ಸಂತೋಷ ಪಡಿಸಬೇಕು, ಅವರಿಗೆ ಖುಷಿ ಪಡಿಸಬೇಕು ಮತ್ತು ಅದರ ಜೊತೆಗೆ ಅವರ BJPಯಲ್ಲಿ ಅಥವಾ ಇನ್ನೊಂದು ಯಾವುದಾದ್ರಲ್ಲಿ ನಮಗೆ ಸುಭಾಷ್ ಗುತ್ತೇದಾರರು ಒಂದು ಅವಕಾಶ ಕೊಡಬೇಕು, ಹುದ್ದೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಅವರು ಈ ರೀತಿಯಾಗಿ ಗೊಂದಲ ಸೃಷ್ಟಿ ಮಾಡಿ ಸಮಾಜದಲ್ಲಿ ಒಂದು ಬೆಸಗನ್ನು ಮೂಡಿಸುವಂಥ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಅದರ ಜೊತೆಗೆ 37,000 ಕುರುಬ ಸಮಾಜದ ಜನರಿದ್ದಾರೆ ಅನ್ನೋ ಮಾತು ಹೇಳ್ತಾರೆ ಪತ್ರಿಕಾಗೋಷ್ಠಿಯಲ್ಲಿ. 37,000 ಎಲ್ಲರೂ ಕೂಡ BR ಪಾಟೀಲ್ರಿಗೆ ಮತ ಹಾಕಿದ್ದಾರೆ ಅಂತ ಹೇಳ್ತಾರೆ. ಆದರೆ ಮತ್ತೆ BJPಗೆ ಮತ ಇಲ್ಲ ಅಂದ್ರೆ ಮತ್ತೆ ಅವ್ರು ಯಾಕಲ್ಲಿ ಇರಬೇಕು? ಅವರು ಮತ್ತೆ ಆಗಿದ್ರೆ ಎಲ್ಲರೂ ಒಂದ್ ಕಡೆ ಇದ್ರೆ ತಾವ್ಯಾಕೆ ಇರ್ಬೇಕು? 4 ಜನ ಅವರು BR ಪಾಟೀಲ್ ಫಾಲೋವರ್ಸ್ ಆಗಬೇಕಾಗಿತ್ತಲ್ಲ ಅನ್ನೋ ಒಂದು ನಮ್ಮದು. ಅದನ್ನೇ ಅವ್ರು ಏನು ಇಲ್ಲಿ ದೂರನ್ನು ಮಾಡಿದ್ದಾರೆ, BR ಪಾಟೀಲ್ ಮೇಲೆ ಆಪಾದನೆ ಮಾಡಿದರೆ ಅದು ಸತ್ಯಕ್ಕೆ ದೂರಿದೆ. ಅವರು ಮಾಡಿದಂಥ ಒಂದು ಅದಕ್ಕೆ ನಾವು ಖಂಡನೆ ಮಾಡ್ತೀವಿ ಅಂತಕ್ಕಂಥ ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ಸಮಾಜದೊಳಗೆ BR ಪಾಟೀಲ್ ಮೇಲೆ ಆರೋಪ ಮಾಡ್ಯಾರ. BR ಪಾಟೀಲ್ ಯಾವಾಗ ನಮ್ಮ ಸಮಾಜದವ್ರಿಗೆ ಒಂದು ಸ್ಥಾನ ಕೊಟ್ಟಿಲ್ಲ, ಒಂದು ಇದರ ರಾಜಕೀಯದಾಗ ತುಳಿತಾರ ಅಂತ ಆರೋಪ ಮಾಡ್ಯಾರ. BR ಪಾಟೀಲ್ ನನಗೆ ಹಿಂದಿನ ಅವಧಿದಾಗ ಜಿಲ್ಲಾ ಪಂಚಾಯತಿಗೆ ಕೊಟ್ಟಾರ. ಆ ಅವಧಿದಾಗ ನಮ್ಮವರೇ ನನಗೆ ಕೆರೆಯಾರ, ನಮ್ಮವರೇ ಅದು ಹೆಸರು ಹನಗುಂಡಿ ಚಂದ್ರಶ್ ಅಂತೇಳಿ ಮಾಡ್ಯಾದವರು, ಗುಂಡಪ್ಪ ಕಡೆ ಹೇಳಿ ಗಂಗಾಪುರ ನಮ್ಮ ಸಮಾಜದವ್ರೆ. ಅವ್ರು ಯಾವ ಸಮಾಜದ ಬಗ್ಗೆ ಕಳ್ಕಳಿದಾರೆ ಅವರಿಗೆ. ಈಗ ಆಲ್ರೆಡಿ ನನಗೆ ಹಿಂದಿನ ಅವಧಿದಾಗ ಶುಗರ್ ಫ್ಯಾಕ್ಟ್ರಿ ಡೈರೆಕ್ಟರ್ ಮಾಡ್ಯಾರ BR ಪಾಟೀಲ್. ಈ ಮತ್ತೆ ಆಲ್ರೆಡಿ ಈ ಮೊನ್ನೆ ಬೈ ಎಲೆಕ್ಷನ್ದಾಗ ದಾಂಧಲಿ ಮಾಡಿ ಅವ್ರ ಭೀತಿ ಅನ್ನೋದು ಭಯದಿಂದ ಆ ಬೂತ್ನೇ ನೀರು ಹಾಕಿ ಮತ್ತೆ ಮರು ಚುನಾವಣೆಗೆ ಹೋಗ್ಯಾರ್ರಿ. ಮತ್ತೆ ಮರು ಚುನಾವಣೆ ಈ 17 ತಾರೀಕಿಗೆ ಎಲೆಕ್ಷನ್ ಅದ. ಅದಕ್ಕೆ BR ಪಾಟೀಲ್ ಫಸ್ಟ್ ನಮಗೆ ಆದ್ಯತೆ ಕೊಡು ಕುರುಬರಿಗೆ ಕೊಡ್ತಾರೆ. ಇದಕ್ಕೆ ಬಿಟ್ಟು
ಅವ್ರು ಏನು ತಿಳ್ಕೊಂಡ್ರು ಅವ್ರು ಸಹ ನನ್ನ ಎದುರ ಅಭ್ಯರ್ಥಿ ಯಾವ್ದವ್ರು ಯಾರ್ರಿ ಸುಭಾಷ್ ಗುತ್ತೇವ್ರ ಹಳೆಯನಾರು ನಾನು ಎದುರ ಅಶೋಕ್ ಗುತ್ತೇವ್ರ ಹೇಳ್ರಿ ಅವ್ರ ಬಗ್ಗೆ ಧರ್ಮ ಯಾಕ್ರಿ ನಮ್ಮ ಸಮಾಜನೂ ನಮ್ಮ ಸಮಾಜ ಕುರುಬರು ಕೊಟ್ಟ ನೀನು ನಮ್ಗೆ ಕುರುಬರು ಕೊಡ್ಬೇಕಂತ ಕೇಳಬೇಕಿದ್ದಲ್ಲ ಕಿವಿಯಾಗ ಬಾಟ್ ಇಟ್ಕೊಂಡ್ರಿ ಅಂತ ಕೇಳ್ತೀನಿ ರೀ ಅವ್ರಿಗೆ ಅಷ್ಟೇ ನಾನು ಹೇಳಿ ನಾನು ಇಲ್ಲ